ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಯ್ ಹಲೋ, ಎಲ್ಲರೂ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊತೀನಿ. ನಾವು ಇವತ್ತು ನಮ್ಮನೆ ಹತ್ರನೇ ಇರೋ ಒಂದು ದುರ್ಗಾ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಒಳಗಡೆ ನಾನು ಹೋಗ್ತಾನೆ ಶಾಕ್ ಆದೆ, ಯಾಕಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ದೇವಸ್ಥಾನ ಇಲ್ಲಿ ಇರುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಒಂದು 2 ದೇವಸ್ಥಾನಕ್ಕೆ ಹೋದಾಗ ಅದು ಒಂದು ನಾರ್ಮಲ್ ಆಗಿತ್ತು. ಸೊ ಅದಕ್ಕೆ ನಾನು ಈ ದೇವಸ್ಥಾನನೂ ಹಾಗೆ ಇರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡು ಬಂದೆ. ಬಟ್ ಬಂದಮೇಲೆ ಗೊತ್ತಾಯಿತು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಒಳಗಡೆ ಬಂದಿದ ತಕ್ಷಣವೇ ಆ ತೆಂಗಿನಕಾಯಿ, ಗಂಧದ ಕಡ್ಡಿ, ಕುಂಕುಮ, ಹೂವುದೆಲ್ಲ ಒಂದು ಮಿಕ್ಸ್ ಸುವಾಸನೆ ಬರುತ್ತಲ್ಲ, ಅದರಿಂದ ಹಿಡಿದು ಕಂಪ್ಲೀಟ್ ನಮ್ಮದು ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮದು ಬ್ಯಾಂಗ್ಳೂರಲ್ಲಿರೋ ದೇವಸ್ಥಾನ ಥರನೇ ನನಗೆ ಅನ್ನಿಸ್ತು. ದೇವಸ್ಥಾನ ಅಷ್ಟೇ ಅಲ್ಲ, ದುರ್ಗಾಮಾತೆ ವಿಗ್ರಹನೂ ಅಷ್ಟೇ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ದೇವರು. ನಾವು ಅಲ್ಲಿಗೆ ಹೋದಾಗ ಒಂದು ಫ್ಯಾಮಿಲಿ ವಿಶೇಷವಾದ ಒಂದು ಪೂಜೆ ಮಾಡಿಸ್ತಾ ಇದ್ದರು. ಅಂದರೆ ತುಂಬ ಕಳಸಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ರು. ನಾವು ಅಂದ್ಕೊಂಡು ನಾವು ಬಂದಿದ್ದ ಟೈಮ್ ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿ ನಾವು ಅವ್ರ ಜೊತೆ ಸೇರಿಬಿಟ್ಟು ಪೂಜೆಗೆಲ್ಲ ಭಾಗಿಯಾದ್ವಿ. ಶ್ರೀಲಂಕಾದಿಂದ ತುಂಬ ಜನ ಇಲ್ಲಿ ಕೆನಡಾಗೆ ಬಂದು ವಾಸವಾಗಿದ್ದಾರೆ. ಸೊ ಹಾಗಾಗಿ ಶ್ರೀಲಂಕಾ ಅಂದರೆ ಆಲ್ಮೋಸ್ಟು ತಮಿಳ್ನಾಡುದು ಒಂದು ಕಲ್ಚರಲ್ಲಿ ನಾವು ನೋಡ್ಬೋದಲ್ಲ, ಅದೇ ಥರ ಅಲ್ಲಿ ದೇವಸ್ಥಾನಗಳು ಆ ರೀತಿಯಲ್ಲೇ ಇಲ್ಲಿ ದೇವಸ್ಥಾನನ ಅವರು ಇಲ್ಲಿ ಮಾಡಿದ್ದಾರೆ. ನಾನು ಕೆನಡಾಗೆ ಬಂದಮೇಲೆ ಈ ಥರ ಒಂದು ದೇವಸ್ಥಾನ ಮತ್ತು ಈ ಥರ ಒಂದು ಪೂಜೆ ಎಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮು. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ದೇವಸ್ಥಾನನ ಫುಲ್ ನೋಡಿ ಖುಷಿ ಪಟ್ಟಿದ್ದೆ ಜಾಸ್ತಿ. ಇದ್ರ ಮಧ್ಯೆ ಭೂಮಿ ಬೇರೆ ತುಂಬಾ ಕ್ವಶನ್ಸ್ ಕೇಳ್ತಾಯಿದ್ರು. ಅಮ್ಮ ಇದು ಏನಕ್ಕೆ ಮಾಡ್ತಾರೆ, ಈ ಪೂಜೆ ಏನಕ್ಕೆ ಮಾಡ್ತಾರೆ, ಇದು ಯಾರು, ಇದು ಏನು ಅಂತ ಹೇಳಿ ತುಂಬಾ ಕ್ವಶನ್ಸ್ ಅವಳನ್ನ ಕೇಳ್ತಾ ಇದ್ಲು. ಪೂಜೆ ಮಾಡಿದ ಕಳಸನ ತಗೊಂಡು ಗರ್ಭಗುಡಿ ಸುತ್ತ ಅವರು ಪ್ರದಕ್ಷಿಣೆ ಹಾಕ್ಬಿಟ್ಟು ಮತ್ತೆ ಬಂದು ಅದೇ ಕಳಸಕ್ಕೆ ಪೂಜೆ ಮಾಡಿಬಿಟ್ಟು ಒಳಗಡೆ ಇರೋ ದೇವಿ ಹತ್ರ ತಗೊಂಡೋಗಿ ಆ ಕಳಸನ ಇಡ್ತಾ ಇದ್ದಾರೆ. ಎಲ್ಲ ಕಳಸದಲ್ಲಿ ಇದ್ದಿದ್ದ ನೀರನ್ನು ದೇವಿ ಮೇಲೆ ಈ ಥರ ಅಭಿಷೇಕ ಮಾಡಿಬಿಟ್ಟು ಮಹಾಮಂಗಳಾರತಿ ಮಾಡಿದ್ರು. ಸೊ ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ನಮಗಂತೂ ಒಂದು 1 ಅವರು ಬೆಂಗಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವೇನೋ ಆ ಥರನೇ ನಮಗೆ ಫೀಲ್ ಆಗ್ತಾ ಇತ್ತು. ಅಂದರೆ ಅದು ಗಂಟೆ ಸೌಂಡು, ಮಂಗಳಾರತಿ ಅದೆಲ್ಲ ಕೇಳ್ತಾ ನಾವು ಬೆಂಗಳೂರಲ್ಲೇ ಇದ್ದೀವೇನೋ ಥರ ನನಗೆ ಅನ್ನಿಸ್ತಾ ಇತ್ತು. ದುರ್ಗಾ ಅಮ್ಮನ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನ ಒಳಗಡೆ ತುಂಬ ಹೆಣ್ದೇವ್ರನ್ನ ನಾವು ನೋಡ್ಬೋದಿತ್ತು. ಅಂದರೆ ಲಕ್ಷ್ಮಿ, ಸರಸ್ವತಿ, ಚಾಮುಂಡೇಶ್ವರಿ ಈ ಥರ ಎಲ್ಲ ವಿಗ್ರಹಗಳನ್ನೂ ಅಲ್ಲಿ ಇಟ್ಟಿದ್ರು. ಸೊ ಎಲ್ಲ ದೇವ್ರ ದರ್ಶನ ನಮಗಾಯಿತು. ಇಷ್ಟೇ ಅಲ್ಲ, ದೇವಸ್ಥಾನದ ಒಂದು ಸೈಡಲ್ಲಿ ಪಂಚಮುಖಿ ಗಣೇಶ, ಶಿವಂದು ಲಿಂಗ ಮತ್ತು ಇನ್ನೊಂದು ಸೈಡು ಸೀತಾರಾಮ ವಿಗ್ರಹ ಈ ಥರ ಎಲ್ಲ ಇತ್ತು. ಇನ್ನು ಕೆಲವೊಂದು 2 ಗರ್ಭಗುಡಿನ ಅವ್ರು ಈ ಥರ ಕ್ಲೋಸ್ ಮಾಡಿದ್ರು. ಅಂದರೆ ಇವತ್ತು ಅಲ್ಲಿ ಪೂಜೆ ಮಾಡಿರಲಿಲ್ಲ ಅನಿಸುತ್ತೆ. ಇನ್ನೊಂದು ಸೈಡಲ್ಲಿ ನವಗ್ರಹ ಇತ್ತು, ಅಲ್ಲೂ ಜನ ನವಗ್ರಹ ಮುಂದೆ ದೀಪ ಎಲ್ಲ ಅಂಟಿಸ್ತಾ ಇದ್ರು. ನಾನು ಭೂಮಿ ಅಲ್ಲಿ ಪ್ರದಕ್ಷಿಣೆ ಹಾಕಿಬಿಟ್ಟು ಬಂದು. ಸೊ ಎಲ್ಲ ದೇವ್ರನ್ನ ನೋಡಾದ್ಮೇಲೆ ನಮ್ಮ ದೇವರು ಆಂಜನೇಯ ಇಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಫೈನಲಿ ಆಂಜನೇಯ ವಿಗ್ರಹನೂ ಅಲ್ಲಿದೆ, ಅಲ್ಲೂ ಪೂಜೆ ಎಲ್ಲ ಮಾಡಿದರು.
ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ಬಾಗಿಲೇ, ಬಟ್ ಇಲ್ಲಿಗೆ ದೇವಸ್ಥಾನ ಮುಂದೆ ಏನೋ ಕೆಲಸ ಎಲ್ಲ ನಡೀತಾ ಇತ್ತು, ಹಂಗಾಗಿ ನಾವು ಹಿಂದೆ ಬಾಗಿಲಿಂದ ಬಂದಿದ್ದು. ಆ ಡೋರ್ದು ವುಡ್ ವರ್ಕು ಮತ್ತು ಆ ಡೋರ್ ಅಕ್ಕಪಕ್ಕ ಎಲ್ಲ ಬಿಡಿಸಿದ ಚಿತ್ರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಅವರು. ಎಲ್ಲ ಹಬ್ಬಗಳಲ್ಲೂ ಮತ್ತು ವಿಶೇಷವಾದ ದಿನಗಳಲ್ಲಿ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಅನಿಸುತ್ತೆ. ಸುಮಾರು ಕಳಸಗಳು ಮತ್ತು ದೇವಿ ಗುಡಿಸಿದ ಸೀರೆಗಳನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನನ ಮತ್ತೆ ಒಂದು ಸರಿ ಕಣ್ ತುಂಬಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಆಚೆಗಡೆ ಇದೊಂದು ಗಾರ್ಡನ್ನು, ಅವ್ರು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಬೆಳೆಸಿದ ಗಿಡಗಳು ಹೂಗಳಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ನಮ್ಮೂರಲ್ಲೆಲ್ಲ ಇರುತ್ತಲ್ಲ ಈ ಡೈರಿ ಹೂವು, ಅದರಲ್ಲೇ ತುಂಬ ವೆರೈಟಿ ಕಲರ್ಸ್ ಇತ್ತು. ಲೈಟ್ ಪಿಂಕು, ಆರೆಂಜು ಆ ಥರ ಎಲ್ಲ ಇತ್ತು. ಮತ್ತು ಅಯ್ಯಪ್ಪನ ಚೆಂಡು ಹೂವು ಅಂತ ಹೇಳ್ತೀವಲ್ಲ, ಅದಂತೂ ತುಂಬಾ ಬೆಳೆಸಿದ್ರು. ದೇವಸ್ಥಾನ ಸುತ್ತಾನೇ ಇತ್ತು ಅದು. ಮತ್ತು ನಾರ್ಮಲ್ ಚೆಂಡು ಹೂವು, ಅದರಲ್ಲೂ ಕಲರ್ಸು ಆರೆಂಜು, ಯೆಲ್ಲೋ ಕಲರು ಅದೆಲ್ಲ ಇತ್ತು. ಈ ಪಿಂಕ್ ಕಲರ್ ಡೇರಿ ಹೂವು ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ದೇವಸ್ಥಾನ ಹೊರಗಡೆ ಪಾರ್ಕಿಂಗ್ ಏರಿಯಾನೂ ಅಷ್ಟೇ ತುಂಬ ದೊಡ್ಡದಾಗೇ ಇದೆ. ತುಂಬ ಕಾರ್ಗಳು ನಿಲ್ಲಿಸೋ ಅಷ್ಟು ಜಾಗ ಅಲ್ಲಿದೆ. ಕೆನಡಾದಲ್ಲಿರೋ ಈ ದುರ್ಗಾ ಅಮ್ಮನ ದೇವಸ್ಥಾನ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.